ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಚೆನ್ನನಿಗೆ ಆಶ್ರಯ ಕೊಟ್ಟವರ ಬೆನ್ನು ಬಿದ್ದ ಎಸ್ಐಟಿ, ಮನೆಗಳ ಶೋಧಕ್ಕೆ ಕೋರ್ಟ್ನಿಂದ ಸರ್ಚ್ ವಾರೆಂಟ್. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಶೋಧ. ಮಾಸ್ಕ್ ಮ್ಯಾನ್ ಚೆನ್ನನನ್ನ ಇರಿಸಲಾಗಿದ್ದ ರೂಮ್ನಲ್ಲಿ ಶೋಧ. ಚೆನ್ನನ ಒಂದು ಹೊಸ ಆಂಡ್ರಾಯ್ಡ್ ಮೊಬೈಲ್ ಎಸ್ಐಟಿ ವಶಕ್ಕೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿದ್ದ ಚಿನ್ನಯ್ಯನ ಬಟ್ಟೆಗಳು ಸೀಸ್. ಹಳೆ ಮೊಬೈಲ್ಗಾಗಿ ಹುಡುಕಾಟ. ನನ್ನ ಗಂಡ ಕಳ್ಳತನ ಮಾಡಿಲ್ಲ, ಕೊಲೆ ಮಾಡಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಸಮೀರ್ ಪರಿಚಯದ ಬಗ್ಗೆ ಗೊತ್ತಿಲ್ಲ. ಮಂಜುನಾಥ ಸ್ವಾಮಿಯನ್ನ ಅವರು ತುಂಬಾ ನಂಬ್ತಾರೆ. ಯಾಕೆ ಆ ಥರ ಹೇಳಿದ್ರೋ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ಎದುರು ಚಿನ್ನಯ್ಯ ಎರಡನೇ ಪತ್ನಿ ಮಲ್ಲಿಕಾ ಕಣ್ಣೀರು. ನನ್ನ ತಮ್ಮ ತುಂಬಾ ಒಳ್ಳೆಯವನು. ಆತ ಹೇಳ್ತಾ ಇರುವ ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆಗಳಾಗಿಲ್ಲ. ಆತನಿಗೆ ಯಾರೋ ತಲೆ ಕೆಡಿಸಿ ಈ ರೀತಿ ಹೇಳಿಸಿದ್ದಾರೆ. ನ್ಯೂಸ್ ಫಸ್ಟ್ಗೆ ಮಾಸ್ಕ್ ಮ್ಯಾನ್ ಚೆನ್ನನ ಸೋದರಿ ಪ್ರತಿಕ್ರಿಯೆ. ಬುರುಡೆ ಕೇಸಲ್ಲಿ ಸೂತ್ರಧಾರರ ಹೆಸರು ಹೇಳಿರುವ ಚಿನ್ನಯ್ಯ, ಸಾಕ್ಷ್ಯಗಳು ಸಿಕ್ಕಿದ್ರೆ ಅವರನ್ನು ವಶಕ್ಕೆ ಪಡೆಯಲು ಮುಂದಾಗಿರೋ ಎಸ್ಐಟಿ. ಬುರುಡೆ ತಂದು ಕೊಟ್ಟವರ ಬಗ್ಗೆ ಹೇಳಿದ್ರಿಂದ ಆ ವ್ಯಕ್ತಿಯನ್ನ ಬಂಧಿಸಿದ ಎಸ್ಐಟಿ. ಬೆಳ್ಳಂಬೆಳಗ್ಗೆ ಎಸ್ಐಟಿ ಎದುರು ಪ್ರತ್ಯಕ್ಷವಾದ ಸುಜಾತಾ ಭಟ್. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಹಾಜರು. ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ ಸಂಬಂಧ ವಿಚಾರಣೆಗೆ ಬೆಳಗ್ಗೆ 5 ಗಂಟೆಗೆ ಆಗಮನ. ಬುರುಡೆ ರಹಸ್ಯ ಭೇದಿಸಲು ಎಸ್ಐಟಿ ಅಧಿಕಾರಿಗಳಿಂದ ಬಿಗ್ ಪ್ಲಾನ್. ಪಾಯಿಂಟ್ 6ರಲ್ಲಿ ಸಿಕ್ಕ ಅವಶೇಷಗಳ ಎಫ್ಎಸ್ಎಲ್ ವರದಿಗಾಗಿ ಕಾಯುತ್ತಿರುವ ಎಸ್ಐಟಿ. ರಿಪೋರ್ಟ್ ನೆಗೆಟಿವ್ ಬಂದ್ರೆ ರಿವರ್ಸ್ ಇನ್ವೆಸ್ಟಿಗೇಷನ್. ಕಾಫಿನಾಡಲ್ಲಿ ರಾತ್ರೋರಾತ್ರಿ ತಲೆ ಎತ್ತಿದ ಧರ್ಮಸ್ಥಳ ಮಹಾದ್ವಾರ. ಹಿಂದೂ ಮಹಾಗಣಪತಿಗೆ ಧರ್ಮಸ್ಥಳ ಮಹಾದ್ವಾರದ ಹೆಸರು. ಧರ್ಮಸ್ಥಳದ ಪರ ಬೆಂಬಲಕ್ಕೆ ನಿಂತ ಹಿಂದೂ ಪರ ಸಂಘಟನೆಗಳು. ಶಾಸಕ ವೀರೇಂದ್ರ ಪಪ್ಪಿ 17 ಬ್ಯಾಂಕ್ ಅಕೌಂಟ್ ಜಾಲಾಡ್ತಾ ಇರೋ ಇಡಿ. 5 ವರ್ಷಗಳ ಅಕೌಂಟ್ ಸ್ಟೇಟ್ಮೆಂಟ್ ಕೇಳಿ 17 ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಪತ್ರ. ವಿಚಾರಣೆ ವೇಳೆ ಏನೇ ಕೇಳಿದ್ರು ಪಪ್ಪಿ ಚಾಲಾಕಿತನದ ಉತ್ತರ. ಕಾರ್ಯಕರ್ತರ ಭಾವನೆಗೆ ನೋವು ಮಾಡಿಲ್ಲ, ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ ಅಂದ ಡಿಕೆಶಿ. ನಾನು ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆಯಲ್ಲಿದ್ದವನು, ಯಾರಿಂದಲೂ ಕಲಿಯುವ ಅವಶ್ಯಕತೆ ಇಲ್ಲ. ತಮ್ಮನ್ನ ಟೀಕಿಸಿದ ಸ್ವಪಕ್ಷೀಯರಿಗೆ ಡಿಕೆ ಶಿವಕುಮಾರ್ ಕೌಂಟರ್. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ ಪ್ರಮುಖ ಆರೋಪಿ ಜಗ್ಗ ಅರೆಸ್ಟ್. ಕಪ್ಪು ಬಣ್ಣದ ಮಾಸ್ಕ್ ತಲೆಗೆ ಹಾಕಿ ಕರೆತಂದ ಸಿಐಡಿ. ಜಗ್ಗನ ಬಂಧನ ಬೆನ್ನಲ್ಲೇ ಸಿಐಡಿಯಿಂದ ಶಾಸಕ ಭೈರತಿ ಬಸವರಾಜ್ಗೆ ನೋಟಿಸ್ ಸಾಧ್ಯತೆ. ಮಹಾರಾಷ್ಟ್ರದ ಉಜ್ಜನಿ ವೀರ್ ಜಲಾಶಯದಿಂದ ನೀರು ರಿಲೀಸ್. ಅನ್ನದಾತರ ಅನ್ನ ನುಂಗಿದ ಭೀಮಾ ನದಿ ಪ್ರವಾಹ. ಸಾವಿರಾರು ಎಕರೆ ಪ್ರದೇಶದ ಉದ್ದು, ಹೆಸರು, ಸೋಯಾ, ಹತ್ತಿ, ತೊಗರಿಬೇಳೆ ಜಲಾವೃತ. ಗ್ರಾಮ ಪಂಚಾಯತ್ ಅಧಿಕಾರಿಗಳ ಮಹಾ ಎಡವಟ್ಟು. ಅನಧಿಕೃತ ಮನೆ ತೆರವು ನೆಪದಲ್ಲಿ ದಾಖಲೆ ಇರೋ ಮಹಿಳೆ ಮನೆ ತೆರವು. 2 ಹೆಣ್ಣು ಮಕ್ಕಳ ಸಹಿತ ಬೀದಿಗೆ ಬಿದ್ದ ಅಮಾಯಕಿ. ಬಡವರ ಹೊಟ್ಟೆ ತುಂಬಿಸಬೇಕಿದ್ದ ಅಕ್ಕಿ ವಿದೇಶಕ್ಕೆ ಕಳ್ಳ ಸಾಗಾಟ. ಗೋದಾಮಿನಲ್ಲಿ ಸಿಕ್ಕಿಬಿದ್ದ ಗ್ಯಾಂಗ್. ಚೀಲಗಳ ಮೇಲೆ ದುಬೈ ವಿಳಾಸ. ಗಂಗಾವತಿ ಪೊಲೀಸರು ಸ್ಥಳಕ್ಕೆ ಭೇಟಿ, ಆದರೂ ದಾಖಲಾದ ಪ್ರಕರಣ. ಬೆಳ್ಳಂಬೆಳಗ್ಗೆ ಆಪ್ ನಾಯಕನಿಗೆ ಜಾರಿ ನಿರ್ದೇಶನಾಲಯ ಶಾಕ್. ಸೌರಭ್ ಭಾರದ್ವಾಜ್ ಮನೆ ಮೇಲೆ ಇಡಿ ರೇಡ್. ಭಾರದ್ವಾಜ್ಗೆ ಸಂಬಂಧಿಸಿದ ಒಟ್ಟು 13 ಸ್ಥಳಗಳಲ್ಲಿ ಶೋಧ. ಗೌರಿ ಗಣೇಶ ಹಬ್ಬ ಹಿನ್ನೆಲೆ ವ್ಯಾಪಾರದ ಭರಾಟೆ ಜೋರು.
ಕೆಆರ್ ಮಾರುಕಟ್ಟೆಯಲ್ಲಿ ಕಿಕ್ಕಿರಿದು ಸೇರಿರೋ ಗ್ರಾಹಕರು, ಗಗನಕ್ಕೇರಿದ ಹೂವು ಹಣ್ಣುಗಳ ದರ. ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭ. 2ನೇ ಹಂತದ ಗಜಪಡೆ ತೂಕ ಪರೀಕ್ಷೆ. ಅಭಿಮನ್ಯು, ಭೀಮಾ, ಶ್ರೀಕಂಠ ಆನೆಯನ್ನ ಮೀರಿಸಿದ ಸುಗ್ರೀವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.